ವಿದ್ಯಾರ್ಥಿಗಳೇ, ಇವತ್ತು SSLCಯಲ್ಲಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ದ್ವಿತೀಯ ಭಾಷೆ ಕನ್ನಡದಲ್ಲಿ ಹಾಕ್ತಾ ಇದ್ದೀವಿ. ಏಕೆಂದರೆ ಕನ್ನಡವನ್ನು ಹೊರತುಪಡಿಸಿ ಉಳಿದ ಎಲ್ಲ ಮಾಧ್ಯಮಗಳಲ್ಲಿ ಏನು ಮಾಡ್ತಾರೆ, ಎಕ್ಸಾಮನ್ನು ಬರೀತಕ್ಕಂಥ ಇಂಗ್ಲೀಷ್ ಆಗಿರ್ಬೋದು, ಉರ್ದು ಆಗಿರ್ಬೋದು, ಮರಾಠಿ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಸೊ ಈ ಮೀಡಿಯಂನಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳು ದ್ವಿತೀಯ ಭಾಷೆ ಕನ್ನಡ ಪರೀಕ್ಷೆಯನ್ನು ಎದುರಿಸಬೇಕಾಗ್ತದೆ. ಸೊ ಅದಕ್ಕಾಗಿ ಇವತ್ತು ಧಾರವಾಡ ಕನ್ನಡ ಭಾಷಾ ಬೋಧಕರ ಪರಿವಾರದವರು ಏನು ಮಾಡಿದ್ರು, ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಅದರದ್ದಾಗಿರ್ತಕ್ಕಂಥ ಒಂದು ಮಾಡೆಲನ್ನು ನಿಮಗೆ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಾಚ್ ಮಾಡ್ತಿದ್ರೆ ಚಾನಲ್ನಲ್ಲಿ ಈ ವಿಡಿಯೋವನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲೇ ಸಿಗ್ತದೆ. ಹಾಗಾದರೆ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ವ್ಯಾಕರಣದಲ್ಲಿ 4. ಮೊದಲನೇದಿತ್ತು, ವಿಜ್ಞಾನಿ ಪಂಡಿತ ಪದಗಳು ನಾಮವಾಚಕದ ಅಂದರೆ ನಾಮಸೂಚಕದ ಈ ಗುಂಪಿಗೆ ಸೇರ್ತವೆ. ಎರಡನೇ ಪ್ರಶ್ನೆ, ಸಂಸ್ಕೃತ ಪದದ ತದ್ಭವ ರೂಪವಿದು ಅಂತ ಕೇಳಿದ್ದಾರೆ. ಮೂರನೇದು, ಪರಹಿತ ಪದದ ವಿರುದ್ಧಾರ್ಥಕ ರೂಪ. 4, ಸರ್ವಾಧಿಕಾರಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ತಾವೇನು ಮಾಡಬೇಕಾಗ್ತದೆ, ಆರಿಸಿ ಬರಿಬೇಕಾಗ್ತದೆ. ಇನ್ನು 12 ಪ್ರಶ್ನೆಗಳು ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳ್ತಾರೆ. 5ನೇ ಪ್ರಶ್ನೆ ಇತ್ತು, ಮನುಷ್ಯನ ಬದುಕಿಗೆ ಯಾವ ಸೂತ್ರ ಮಾದರಿಯಾಗಬಲ್ಲದು. ಪ್ರಶ್ನೆ 6, ಪುಟ್ಟರಾಜರು ಬ್ರೈಲ್ ಲಿಪಿಗೆ ತಂದ ಕೃತಿಗಳು ಯಾವುವು. ಪ್ರಶ್ನೆ 3, ಯಾವ ಯಾವ ಪ್ರವಾಹಗಳ ವಿರುದ್ಧ ಬದುಕಲು ಹಕ್ಕಿಗಳಿಗೆ ಗೂಡು ಬೇಕು. ಪ್ರಶ್ನೆ 8, ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಾಫಿಯ ಕಪ್ಪು ಯಾವುದರ ಪ್ರತೀಕಗಳು. ಪ್ರಶ್ನೆ 9, ಲಂಡನ್ ನಗರದಲ್ಲಿ ಯಾವಾಗ ಅಗ್ನಿ ದುರಂತ ಸಂಭವಿಸಿತು, ಅದರ ನೆನಪಿಗಾಗಿ ಏನು ಮಾಡಿದ್ದಾರೆ. ಪ್ರಶ್ನೆ 10, ಏನಿ ಹೇಳಿಕೊಳ್ಳುವ ಕಷ್ಟಗಳೇನು. ಪ್ರಶ್ನೆ 11, ತಪಸ್ಸಿಗಿಂತ ಯಾವುದು ದೊಡ್ಡದೆಂದು ಸಿದ್ಧಾರ್ಥ ತಿಳಿದನು. 12ನೇ ಪ್ರಶ್ನೆ, ತಿಮಿರ ಎಂದರೇನು. 13, ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ. 14ನೇ ಪ್ರಶ್ನೆ, ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ. 15ನೇ ಪ್ರಶ್ನೆ, ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ. 16ನೇ ಪ್ರಶ್ನೆ ಇತ್ತು, ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರು. ಸೊ ಈ ಥರ ಅವ್ರು ಏನು ಮಾಡಿದ್ದಾರೆ, 12 ಒಂದೊಂದೇ ವಾಕ್ಯದಲ್ಲಿ ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ 8 ಪ್ರಶ್ನೆಗಳಿರ್ತಾವೆ. ಒಂದೊಂದಕ್ಕೆ 2 ಅಂಕ, ಒಟ್ಟು 16 ಅಂಕ. 17ನೇ ಪ್ರಶ್ನೆ, ಗಿಳಿಯು ಇಂದ್ರನಲ್ಲಿ ಯಾವ ವರ ಕೇಳಿತು. 18, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು. 19, ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟೋದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡ್ತಾರೆ. 20ನೇ ಪ್ರಶ್ನೆ, ಚೇಂಬರ್ ಆಫ್ ಹಾರರ್ ಒಳಗೆ ಹೋದಾಗ ಲೇಖಕರಿಗಾದ ಅನುಭವವೇನು. 21, ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ. 22, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗ್ತದೆ. 23, ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳಿದನು. 24, ಹೂವು ಎಲ್ಲಿ ಹೇಗೆ ಅರಳಿದೆ, ಅದು ಹೇಗೆ ಕಾಣುತ್ತದೆ ಅಂತ ಈ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ, 8 ಪ್ರಶ್ನೆಗಳನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ 2 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಮುಂದೆ ಒಬ್ಬ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ CPK ಅವ್ರ ಬಗ್ಗೆ ಕೇಳಿದ್ದಾರೆ. ಅದನ್ನು ನೋಡ್ಕೊಡ್ರಿ. ಮುಂದೆ ಈ ಕೆಳಗಿನ ಪದ್ಯದ ಸಾರಾಂಶಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕಿತ್ತು. ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನಕ್ಕ, ವೇದಾಂತವನೂದಿ ಫಲವೇನಯ್ಯ, ಬ್ರಹ್ಮ ತಾನಾಗದನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯತೀರ್ಥಗಳು ಬರದನಕ್ಕ, ಕಪಿಲಸಿದ್ಧ ಚೆನ್ನಮಲ್ಲಿಕಾರ್ಜುನ ಅಥವಾ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತದ. ಸೊ ಇದ್ರ ಬಗ್ಗೆ ತಾವೇನು ಮಾಡಬೇಕಿತ್ತು, ಸಾರಾಂಶವನ್ನು ಬರೀಬೇಕಿತ್ತು. ಇನ್ನು ವಾಕ್ಯ ಕೊಟ್ಟಿದ್ದಾರೆ, ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಬೇಕು. 3 ಅಂಕಕ್ಕೆ. ಭಾವ ತಂದ ಸೀರೆಯ ಬಣ್ಣದ ಸೊಬಗಿನಂತೆ ಕುಣಿಗಲ್ ಕೆರೆ ಇದೆ ಅಂತಕ್ಕಂಥದ್ದು. ಈ ಕೆಳಗಿನ ಈ ಗಾದೆ ಮಾತಕ್ಕೆ ವಿಸ್ತರಿಸಿ ಬರೀಬೇಕಿತ್ತು. ದೇಶ ಸುತ್ತು ಕೋಶ ಓದು ಅಥವಾ ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ. ಇನ್ನು ಈ ಕೆಳಗಿನ 5 ಹೇಳಿಕೆಗಳಿಗೆ ಏನು ಮಾಡಿದ್ದಾರೆ, ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಒಂದೊಂದಕ್ಕೆ 3 ಅಂಕ, ಒಟ್ಟು 15 ಅಂಕಗಳನ್ನು ತಮಗೆ ಏನು ಮಾಡ್ತಾರಪ್ಪ ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರಲಿಕ್ಕೆ ಕೇಳ್ತಾರೆ. ಅದರಲ್ಲಿ 29ನೇ ಪ್ರಶ್ನೆ ಇತ್ತು, ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದರೆ ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ, ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು, ಶಿವ ಶಿವ ಕಾದಿಗೆಲಿದೆವು ಅಂತಕ್ಕಂಥದ್ದು ಈ ಹೇಳಿಕೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ
ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಇನ್ನು ಪದ್ಯ ಭಾಗವನ್ನು ಪೂರ್ಣ ಮಾಡಬೇಕು. ಕೆಸರೊಳಿದ್ದರು ಇದ್ದ ಸಾರ್ಥಕತೆಗೆವರೆಗೆ ಒಂದು ಬಾಣಕ್ಕೆ ಹಿಡಿದು ಹಗಲಿರುಳುವರೆಗೆ ತಾವೇನು ಮಾಡಬೇಕು, ಎರಡರಲ್ಲಿ ಒಂದು ಪದ್ಯವನ್ನು ಚೆನ್ನಾಗಿ 4 ಸಾಲುಗಳನ್ನು ಬರೆದೇ 4 ಅಂಕಗಳನ್ನು ಕೊಡ್ತಾರೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರವಿರಲಿಕ್ಕೆ ಗೋಪಾಲನ ತಾಯಿಯ ಭಕ್ತಿಯನ್ನು ಕುರಿತು ಬರೀಬೇಕು ಅಥವಾ ಬನದ ಗೋಪಾಲನ ಹಾಡಿನ ಸಾರವನ್ನು ಬರೆಯಿರಿ. ಈ ಗದ್ಯ ಭಾಗ ಕೊಟ್ಟಿದ್ದಾರೆ. ಸೊ ಗದ್ಯ ಭಾಗ ಓದಿಕೊಂಡು ಕೆಳಗಡೆ ಇರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಒಂದೊಂದು ಉತ್ತರಕ್ಕೆ 2 ಅಂಕ ಇದೆ. ಗದ್ಯ ಭಾಗ ಏನಿದೆ ಅಂತಂದರೆ, ಕಂಸಾಳೆ ಕಲೆಗಾಗಿ ಜೀವನವಿಡೀ ದುಡಿದ ಮಹಾದೇವಯ್ಯ ಅವರನ್ನು ಕಂಸಾಳೆ ಮಹಾದೇವಯ್ಯ ಎಂದೇ ಜನ ಕರೀತಿದ್ರು. ಕಂಸಾಳೆ ಎಂದರೆ ಮಹಾದೇವಯ್ಯ, ಮಹಾದೇವಯ್ಯ ಎಂದರೆ ಕಂಸಾಳೆ ಎಂದು ಗುರುತಿಸುವ ಮಟ್ಟಿಗೆ ಕಲೆ ಮತ್ತು ಅವರ ಬದುಕು ಬೆರೆತು ಹೋಗಿತ್ತು. ಮಹಾದೇವಯ್ಯನವರು ಹುಟ್ಟಿದ್ದು ಮೈಸೂರು ಹೊಸಬಂಡಿಕೆರೆಯಲ್ಲಿ. ಇವರು ಕುಟುಂಬದವರು ಮೂಲತಃ ಮೈಸೂರು ತಾಲೂಕಿನ ವರಕೋಡು ಹೋಬಳಿ ಬಡಗಲ ಹುಂಡಿಯವರು. ಆದರೆ ಮಹಾದೇವಯ್ಯನವರ ತಂದೆ ನಂಜಯ್ಯನವರ ಕಾಲಕ್ಕೆ ಅವರು ಹುಟ್ಟಿ ದೂರು ಬಿಟ್ಟು ಮೈಸೂರು ಪಟ್ಟಣ ಸೇರಿದ್ದರು. ಹುಟ್ಟಿ ದೂರು ಬಿಟ್ಟು. ಜನಪದ ಗಾಯಕರು ಬಳಸುವ ಕಂಚಿನ ತಾಳಗಳಿಗೆ ಕಂಸಾಳೆ ಅಂತ ಕರೀತಾರೆ. ಸಾಧಾರಣ ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ಭಿನ್ನವಾದದ್ದು. ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲ ಭಾಗದ ಜನರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯ ಹಾಡುತ್ತಾ ಕಂಸಾಳೆ ತಟ್ಟುತ್ತಾ ಬೆಟ್ಟಕ್ಕೆ ಹೋಗುವುದು ವಾಡಿಕೆ. ಅದೊಂದು ರೀತಿ ದೇವರ ಸೇವೆ. ಇದಲ್ಲದೆ ವಿಶೇಷ ಸಂದರ್ಭ ಆಚರಣೆಗಳಲ್ಲಿಯೂ ಹಾಡಲು ಮತ್ತು ಕುಣಿಯಲು ಕಂಸಾಳೆ ಬಳಸ್ತಾರೆ ಅಂತ ಇತ್ತು. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನರು ದೀಪಾವಳಿಯ ಸಮಯದಲ್ಲಿ ಏನು ಮಾಡೋದು ವಾಡಿಕೆಯಾಗಿದೆ. ಮಹಾದೇವಯ್ಯನವರು ಕಂಸಾಳೆ ಮಹಾದೇವ ಎಂದು ಜನರು ಏಕೆ ಕರೀತಾ ಇದ್ರು ಅಂತ ಕೇಳಿದ್ದಾರೆ. ಇನ್ನು ಈ ಕೆಳಗಿನ ಯಾವುದಾದರೂ ಒಂದು ವಿಷಯದ ಕುರಿತು ಏನು ಮಾಡಬೇಕಿತ್ತು, ಪ್ರಬಂಧ ಬರೀಬೇಕಿತ್ತು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಥವಾ ಯೋಗ ದಿನಾಚರಣೆ ಮಹತ್ವ ಅಂತ ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಬಂಧವನ್ನು ಬರೀರಿ. ಇನ್ನು ಪತ್ರ ಬರೀಬೇಕು. ಏನಿದೆ ಅಂತಂದರೆ, ನಿಮ್ಮ ಶಾಲೆಯಲ್ಲಿ ಕೈಗೊಂಡಿರೋ ಶೈಕ್ಷಣಿಕ ಪ್ರವಾಸಕ್ಕಾಗಿ 1,000 ರೂಪಾಯಿ ಹಣ ಕಳಿಸುವಂತೆ ಕೋರಿ ನಿಮ್ಮ ತಂದೆಯವರಿಗೆ ಒಂದು ಪತ್ರ ಬರೀರಿ. ಅಥವಾ ನಿಮಗೆ ಅವಶ್ಯವಿರೋ ಪುಸ್ತಕಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಭಾರತ ಬುಕ್ ಹೌಸ್ ಧಾರವಾಡ ಇವರಿಗೆ ಒಂದು ಪತ್ರ ಬರೆಯಿರಂತ 5 ಅಂಕಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ದ್ವಿತೀಯ ಭಾಷೆ ಕನ್ನಡದಲ್ಲಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೀವಿ. ಇನ್ನೊಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.